Welcome back to my channel students. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಇವತ್ತು ಮಿಡ್ ಟರ್ಮ್ ಪೇಪರ್ ಸೆಕೆಂಡ್ PUC ಅಂದ್ರೆ ಮಂಗಳೂರಲ್ಲಿ ಆಗಿರುವಂತ ಮಿಡ್ ಟರ್ಮ್ ಪೇಪರ್ ನ ಕೀ ಆನ್ಸರ್ಸ್ ನಾವು ಡಿಸ್ಕಸ್ ಮಾಡೋಣ. ಸೊ ಒಂದೊಂದಾಗಿ ನೋಡ್ಕೊಂತ ಬರೋಣ ಏನೇನಿದೆ ಅಂತ. ಸೊ ಇದಕ್ಕಿಂತ ಮುಂಚೆ ಯಾರೆಲ್ಲ ಈ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಅವ್ರಿಗೆ ಏನ್ ಹೇಳೋದಂದ್ರೆ ಫಸ್ಟ್ PUC ಮತ್ತೆ ಸೆಕೆಂಡ್ PUC ಎರಡೂ ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನಿದೆ ಫಿಕ್ಸ್ಡ್ ಕ್ವೆಶನ್ಸ್ ಏನಿದೆ ಅದರ ವಿಡಿಯೋಸ್ ಕೂಡ ನಾನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಜೊತೆಗೆ ಮಾಡೆಲ್ ಪೇಪರ್ ಸಾಲ್ವ್ ಕೂಡ ಮಾಡಿದ್ದೀನಿ. ಮಿಡ್ ಟರ್ಮ್ ಮಾಡೆಲ್ ಪೇಪರ್ ಆಗಿರ್ಬೋದು, ಕರ್ನಾಟಕ PU ಬೋರ್ಡ್ ಇಂದ ರಿಲೀಸ್ ಮಾಡಿರುವಂತ ಮಾಡೆಲ್ ಪೇಪರ್ಸ್ ಆಗಿರ್ಬೋದು, ಎಲ್ಲದನ್ನು ಕೂಡ ನಾನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲಿ ಸಿಗುತ್ತೆ ಅಂದ್ರೆ ಇದೇ ಚಾನಲಿನ ಪ್ಲೇ ಲಿಸ್ಟ್ ಹೋಗಿ ಅದರಲ್ಲಿ ಥಿಯರಿ ಎಕ್ಸಾಮ್ ಅಂತ ಇದೆ. ಸೊ ಥಿಯರಿ ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎಲ್ಲಾ ವಿಡಿಯೋಸ್ ಕೂಡ ಅದರಲ್ಲಿ ಒಂದಾದ್ಮೇಲೆ ಒಂದು ನೋಡ್ಕೊಂತ ಬರ್ಬೋದು. ಸೊ ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತೆ MCQ ಮ್ಯಾರಥಾನ್ ವಿಡಿಯೋಸ್ ನ ಮಿಸ್ ಮಾಡಬೇಡ್ರಿ, ಯಾಕಂದ್ರೆ ಅದರಿಂದನೇ ಆಲ್ಮೋಸ್ಟ್ ನಿಮಗೆ ಎಕ್ಸಾಮ್ಸ್ಗೆ ಕ್ವೆಶನ್ಸ್ ಕವರ್ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್ ವಿತ್ ದಿಸ್ ಪೇಪರ್ ಸಾಲ್ವಿಂಗ್ ಸೆಷನ್. ಓಕೆ, ಸೊ ನೋಡಿ ಫಸ್ಟ್ ಕ್ವೆಶನ್, ಮೈಕ್ರೋಸ್ಪೋರೋಜೆನೆಸಿಸ್. ಸೊ ಮೈಕ್ರೋಸ್ಪೋರೋಜೆನೆಸಿಸ್ ಅಂದ್ರೆ ಏನು, ಇದನ್ನು ಕೂಡ ನಾನು MCQ ಮ್ಯಾರಥಾನ್ ಸಾಲ್ವ್ ಮಾಡಿಸಿದಿನಲ್ಲ, ಅಂದ್ರೆ ಎಲ್ಲ ಮಿಡ್ ಟರ್ಮ್ಗೆ ಬರುವಂತ ಸಿಲೆಬಸ್ ಎಲ್ಲ MCQ ಕ್ವೆಶನ್ಸ್ ಏನು ಸಾಲ್ವ್ ಮಾಡಿಸಿದಿನಲ್ಲ ಅದರಲ್ಲಿ ನಾನು ಈ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೆ, ಈ ಕ್ವೆಶನ್ ಕೂಡ ಇನ್ಕ್ಲೂಡ್ ಮಾಡಿದ್ದೆ. ಸೊ ಮೈಕ್ರೋಸ್ಪೋರೋಜೆನೆಸಿಸ್ ಅಂದ್ರೆ ಏನು, ಮತ್ತೆ ಮಾಡೆಲ್ ಪೇಪರ್ ಅಲ್ಲಿನೂ ಕೂಡ ಈ ಟಾಪಿಕ್ ರಿಪೀಟ್ ಆಗಿದೆ. ಆ ಪ್ರೊಸೆಸ್ಸಿನ ಸ್ಟೆಪ್ಸ್ ಆಗಿರ್ಬೋದು ಅಥವಾ ಅದೇನು ಅಂತ ಹೇಳಿ ನಿಮಗೆ ಕೇಳ್ತಾರೆ. ನೋಡಿ, ಪ್ರೊಸೆಸ್ ಆಫ್ ಫಾರ್ಮೇಶನ್ ಆಫ್ ಮೈಕ್ರೋಸ್ಪೋರ್, development of pollen grain from pollen mother cell, it involves meiosis, all of this. ನೋಡಿ, process of formation of microspore correct ಇದೆ, ಮತ್ತೆ development of pollen grain from pollen mother cell. ಸೊ ಮದರ್ ಸೆಲ್ ಇಂದ ಮೈಕ್ರೋಸ್ಪೋರ್ ಆಗೋದು ಅದೇ ಪ್ರೊಸೆಸ್ ಅಲ್ವಾ. ಸೊ ಅದಾದ್ಮೇಲೆ ಮೈಕ್ರೋಸ್ಪೋರ್ ಆದ್ಮೇಲೆ ಪೋಲನ್ ಗ್ರೇನ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ರೈಟ್. ಅಂಡ್ ಇಟ್ ಇನ್ವಾಲ್ವ್ಸ್ ಮಿಯೋಸಿಸ್. ನೋಡಿ, ಪೋಲನ್ ಮದರ್ ಸೆಲ್ ಇಂದ ಡಿಪ್ಲಾಯ್ಡ್ ಇಂದ ಹ್ಯಾಪ್ಲಾಯ್ಡ್ ಆಗ್ಬೇಕು ಮೈಕ್ರೋಸ್ಪೋರ್ ಅಂದ್ರೆ ಯಾವುದು division ಹೋಗುತ್ತೆ, meiosis ಹೋಗುತ್ತೆ. So what is the correct answer here? All of the above. Next, choose the correct about egg apparatus of a typical embryo sac. ನೋಡಿ, ಎಂಬ್ರಿಯೋ ಸ್ಯಾಕ್ ಅಲ್ಲಿ ಎಗ್ apparatus ಯಾವುದು ಅಂತ ಕೇಳಿ. ನೋಡಿ, ಆಂಟಿಪೋಡಲ್ ಸೆಲ್ಸ್ ಎಲ್ಲಿರುತ್ತೆ, ಚಲಾಸಲ್ ಕಡೆ ಇರುತ್ತೆ. ಓಕೆನಾ. ಸೊ ದಿಸ್ ಇಸ್ ಚಲಾಸ ಅಂಡ್ ದಿಸ್ ಇಸ್ ಮೈಕ್ರೋಪೈಲಾರ್. ಈ ಮೈಕ್ರೋಪೈಲಾರ್ ಅಲ್ಲಿ ಎರಡು ಸಿನರ್ಜಿಡ್ ಇರುತ್ತೆ, ಒಂದು ಎಗ್ ಸೆಲ್ ಇರುತ್ತೆ, ಇಲ್ಲಿ ಪೋಲಾರ್ ನ್ಯೂಕ್ಲಿಯೈ ಇರ್ತದೆ. ಸೊ ದಿಸ್ ಇಸ್ ಎಗ್ ಸೆಲ್ and this is, and these two are synergids. So these three cells combinedly known as what? Egg apparatus. Okay na. So apparatus ಅಂದ್ರೆ ಒಂದೇ ಇಲ್ಲ, apparatus ಇಟ್ಕೊಳ್ಳಿ ಅಂತ ಅಂದ್ರೆ ಹೇಳ್ತಿರ್ತಾರಲ್ವಾ. ಸೊ apparatus means it is a combination of 2 or 3, right? ಸೊ ನೋಡಿ, situated at micropylar end ಅಂತ ಹೇಳಿದ್ದಾರೆ. Yes, it is situated at micropylar end. Consists of 3 cells. Yes, it is containing 3 cells. Both A and B correct ಇದೆ ಅಲ್ವಾ. So both A and B is correct. Next, consists of all cells with cellular thickenings at micropylar tip. ಇದು ಅಲ್ಲ ಆನ್ಸರ್. ಎಲ್ಲ cells ಅಂತ ಹೇಳಿದ್ದಾರೆ. So that is wrong. So only 3 cells are situated in egg, that is 3 cells are there in egg apparatus. So what is the correct answer here? C. For second one, option C is the correct answer. The enlarged end of penis is covered by a loose fold of skin is called. This is the direct question from the NCERT. So what is that known as what? Foreskin. Menstruation is triggered by a sudden decline in amount of hormone secreted by corpus luteum. Identify the hormone. So ಯಾವುದು ಅಂತ ಹೇಳಿದ್ರೆ that is progesterone. This is also a direct question. Next ನೋಡಿ, which of the following indicates pregnancy? Pregnancy ಅನ್ನು indicate ಮಾಡೋದು ಯಾವ್ದು? Lack of menstruation, that is correct. Occurrence of menstrual flow, ಇದು ಇರೋದಿಲ್ಲ pregnancy time ಅಲ್ಲಿ. Next, when released ovum is not fertilized, it will fertilize during pregnancy. Then when Graafian follicle matures and endometrium regenerates through proliferation. So this is a wrong statement. So what is the correct here? Option A is the correct for pregnancy indication, right? So fifth one ಗೆ answer A. Next, RCH stands for, RCH ಅಂತಂದ್ರೆ ಏನು? That is reproductive and child health care. This is direct question. Next, which of the following groups of contraceptives are included under barrier methods? So ನಾವು important questions discuss ಮಾಡಬೇಕಾದ್ರೆ ಹೇಳಿದೆ, barrier method ಆಗಿರ್ಬೋದು, natural method ಮತ್ತೆ intrauterine devices ಆಗಿರ್ಬೋದು. ಸೊ ಇದರ ಎಲ್ಲದರದ ಮೇಲೆ questions
ಕಂಪಲ್ಸರಿ ಒಂದು ಕ್ವೆಶನ್ ಇದ್ದೇ ಇರುತ್ತೆ ಅಂತ. ಸೊ ಸಿ ವಾಟ್ ಇಸ್ ದ ಆನ್ಸರ್ ಫಾರ್ ಬ್ಯಾರಿಯರ್ ಮೆಥಡ್? ಕಾಂಡಮ್, ಡಯಾಫ್ರಾಗಮ್, ಸರ್ವಿಕಲ್ ಕ್ಯಾಪ್ಸ್ ಮತ್ತೆ ವಾಲ್ಸ್. ಸೊ ಆಪ್ಷನ್ ಸಿ is the correct answer here. Next, if one parent belongs to A blood group and other to O blood group, their children possibly represent. ನೋಡಿ, ಒಂದು A ಇದೆ ಮತ್ತೆ ಇನ್ನೊಂದು ಪ್ಯಾರೆಂಟ್ ಯಾವ ಬ್ಲಡ್ ಗ್ರೂಪ್ ಅಂತ ಹೇಳಿದರೆ O ಬ್ಲಡ್ ಗ್ರೂಪ್. ಸೊ A ಮತ್ತೆ O ಇದ್ದಾಗ ಎರಡು ಪಾಸಿಬಿಲಿಟಿ ಇರುತ್ತೆ, ಐದರ್ A ಆರ್ O ಬರ್ಬೋದು. ಓಕೆನಾ? ಸೊ IA ಸೊ ಎರಡೆರಡು ಪಾಸಿಬಿಲಿಟೀಸ್ ಇರುತ್ತೆ. ಸೊ ಆಪ್ಷನ್ ನಂಬರ್ ಯಾವುದು? ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಇದನ್ನೆಲ್ಲ ರಬ್ ಮಾಡ್ತೀನಿ. ಸೊ ನಿಮಗೆ ಕ್ವೆಶನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಲ್ವಾ? ಸೊ ಇದೆಲ್ಲ ನಿಮಗೆ ಹೇಳೋದು ನೆಸೆಸಿಟಿ ಇರೋದಿಲ್ಲ. ಸಿ ಒನ್ ಪೇರೆಂಟ್ A ಬ್ಲಡ್ ಗ್ರೂಪ್, ಇನ್ನೊಂದು ಬಿ ಅಂತಂದ್ರೆ ಏನೇನು ಪಾಸಿಬಿಲಿಟಿ ಇರುತ್ತೆ? ಎ ಮತ್ತೆ O ಬ್ಲಡ್ ಗ್ರೂಪ್ಸಿನ ಪಾಸಿಬಿಲಿಟಿ ಇರ್ತದೆ. ನೆಕ್ಸ್ಟ್, the extinct human ancestor who ate only fruits and hunted with stone weapons was. ನೋಡಿ, ಇದು ಹ್ಯೂಮನ್ ಎವಲ್ಯೂಷನ್ ಇಂದ ಕಂಪಲ್ಸರಿ ಕ್ವೆಶನ್ ಒಂದು ಬಂದೇ ಬರುತ್ತೆ ಅಂತ ಹೇಳಿದೆ. ಸೊ ಸಿ ವಾಟ್ ಇಸ್ ದ ಆನ್ಸರ್? ಆಸ್ಟ್ರಲೋಪಿಥೆಕಸ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಪ್ಲೆಸೆಂಟಾ ಆಕ್ಟ್ಸ್ ಆಸ್ ಆನ್. ಸೊ ಈ ಕ್ವೆಶನ್ ಕೂಡ ನಾನು ಇನ್ಕ್ಲೂಡ್ ಮಾಡಿದೆ. ಪ್ಲೆಸೆಂಟಾ ಏನು? ಎಂಡೋಕ್ರೈನ್ ಟಿಶ್ಯೂ ಆಗಿ ಆಕ್ಟ್ ಮಾಡುತ್ತೆ. ಯಾಕೆ? ರೀಸನ್ಸ್ ಮೆನ್ಷನ್ ಮಾಡಿ ಅಂತಾನು ಕೂಡ ಲಾಂಗ್ ಆನ್ಸರ್ಸ್ ಅಲ್ಲಿ ನಿಮಗೆ ಕೇಳ್ತಾರೆ. Next, which genotype characterizes an organism that is heterogeneous for two genes? ನೋಡಿ, ಎರಡು ಜೀನಿಗೆ ಹೆಟೆರೋಜಿನಸ್ ಅಂತಂದ್ರೆ ಎರಡು ಕೂಡ ಹೈಬ್ರಿಡ್ ಕಂಡೀಷನ್ ಅಲ್ಲಿ ಇರಬೇಕು. ಯಾವ ತರ ಮಾಡೆಲ್ ಇರಬೇಕು? ಈ ಮಾಡೆಲ್ ಇರಬೇಕು, ಹೌದಾ? ಸೊ ದಿಸ್ ಇಸ್ ನೋನ್ ಆಸ್ ಹೆಟೆರೋಜಿನಸ್ ಫಾರ್ ಟೂ ಜೀನ್ಸ್. ಯಾವ್ದಿದೆ ಆ ತರ? ಇಲ್ಲಿ ನೋಡಿ, ಇಲ್ಲಿ ಎರಡು ಕ್ಯಾಪಿಟಲ್ ಆರ್ ಇದೆ, ಹೋಮೋ ಇದೆ, ಸೊ ದಿಸ್ ಇಸ್ ರಾಂಗ್. ಅಂಡ್ ಹಿಯರ್ ಆಲ್ಸೋ homo is there, wrong. Here all are homo. So hetero ಇರೋದು ಇದು ಒಂದು ಪೇರ್, ಇದು ಒಂದು ಪೇರ್. So this is heterogeneous for two genes. So correct answer is which one? Option D. 15th ಗೆ ಏನು? Option D is the correct answer. Fill in the blanks. ನೋಡಿ, ಒಂದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ಕನ್ಫ್ಯೂಸ್ ಆಗೋ ತರ. ಸೊ ಕರೆಕ್ಟ್ ಆಗಿ ಚೂಸ್ ಮಾಡಬೇಕು. At the end of implantation, the human embryo is called, ಏನಂತ ಕರಿತೀವಿ? That is known as blastocyst. Implantation ಆದ್ಮೇಲೆ. Next, dash flowers produce assured seed set even in the absence of pollinators. Pollinators ಇಲ್ಲ ಅಂತ ಅಂದ್ರೂ ನೆಕ್ಸ್ಟ್ ಜನರೇಷನ್ ಕಂಟಿನ್ಯೂ ಮಾಡುತ್ತೆ ಅಂತ ಅಂದ್ರೆ ಯಾವುದು? ದಟ್ ಈಸ್ ಕ್ಲಿಸ್ಟೋಗ್ಯಾಮಸ್, ಫ್ಲವರ್ ವಿಚ್ ಇಸ್ ಕ್ಲೋಸ್ಡ್. ಪಾಲಿನೇಟರ್ಸ್ ಇಲ್ಲ ಅಂತಂದ್ರೂ ಒಳಗಡೆನೆ ಏನಿದೆ, ಮೇಲ್ ಮತ್ತೆ ಫಿಮೇಲ್ ಸೆಕ್ಸ್ ಆರ್ಗನಿಸೆ ಇರುತ್ತೆ. ಸೊ ಹಾಗಾಗಿ ಪಾಲಿನೇಷನ್ ಆಗ್ತದೆ. ಸೊ ದಟ್ ಈಸ್ ನೋನ್ ಆಸ್ ವಾಟ್? ಕ್ಲಿಸ್ಟೋಗ್ಯಾಮಸ್. 17th ಗೆ ಆನ್ಸರ್ ಏನು? ಕ್ಲಿಸ್ಟೋಗ್ಯಾಮಸ್. ಕನ್ಫ್ಯೂಸ್ ಆಗ್ಲಿಕ್ಕೆ ಇನ್ನೊಂದು ಯಾವ್ದು ಕೊಟ್ಟಿದ್ದಾರೆ? ಚಾಸ್ಮೋಗ್ಯಾಮಸ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ರೂಲ್ಡ್ ಔಟ್. ಸೊ ಇದು ರೂಲ್ ಔಟ್ ಆಗಿದೆ. ಮಿಕ್ಕಿದ್ದು ಆನ್ಸರ್ಸ್ ನೋಡ್ತಾ ಬರಬೇಕು. ನೆಕ್ಸ್ಟ್, ಸ್ಟ್ಯಾಟ್ಯುಟರಿ ಬ್ಯಾನ್ ಹ್ಯಾಸ್ ಬೀನ್ ಲೇಡ್ ಆನ್ ಡ್ಯಾಶ್ ಟು ಚೆಕ್ ಫಿಮೇಲ್ ಫಿಟಿಸೈಡ್. ಇದನ್ನು ಕೂಡ ಮಾಡೆಲ್ ಪೇಪರ್ಸ್ ಅಲ್ಲಿ ಬಂದಿರುವಂತಹ ಸೇಮ್ ಕ್ವೆಶನ್ ಇಲ್ಲಿ ರಿಪೀಟ್ ಆಗಿದೆ. ಯಾವುದು? ಆಮ್ನಿಯೋಸೆಂಥೆಸಿಸ್. ನೆಕ್ಸ್ಟ್, ಬೀಡ್ಸ್ ಆನ್ ಸ್ಟ್ರಿಂಗ್ ಸ್ಟ್ರಕ್ಚರ್ ಇನ್ ಕ್ರೊಮ್ಯಾಟಿನ್ ಈಸ್ ಪ್ಯಾಕೇಜ್ಡ್ ಟು ಫಾರ್ಮ್. ಬೀಡ್ಸ್ ಆನ್ ಅ ಸ್ಟ್ರಿಂಗ್, ಮುತ್ತು ಪೋಣಿಸಿರೋ ತರ ದಾರದಲ್ಲಿ ಯಾವ್ದು ಕಾಣಿಸುತ್ತೆ? ದಟ್ ಈಸ್ ನ್ಯೂಕ್ಲಿಯೋಸೋಮ್. ನೆಕ್ಸ್ಟ್ ಪ್ಯಾಕೇಜಿಂಗ್ ಆಗಿ ಏನಾಗುತ್ತೆ ಅದು? ದಟ್ ಈಸ್ ನೋನ್ ಆಸ್ ನ್ಯೂಕ್ಲಿಯೋಸೋಮ್ ಮಾಡೆಲ್. ನೆಕ್ಸ್ಟ್, ಡಾರ್ವಿನ್ಸ್ ಫಿಂಚಸ್ ಆರ್ ಅ ಗುಡ್ ಎಕ್ಸಾಂಪಲ್ ಆಫ್. ಯಾವುದಕ್ಕೆ ಎಕ್ಸಾಂಪಲ್? ಅಡಾಪ್ಟಿವ್ ರೇಡಿಯೇಷನ್. ಈ ಕಾನ್ಸೆಪ್ಟ್ ಕೂಡ ಇಂಪಾರ್ಟೆಂಟ್ ಬಂದೇ ಬರುತ್ತೆ ಅಂತಾನು ಕೂಡ ನಾನು ಹೇಳಿದೆ. ಸೊ ಸಿ ದೇ ಹ್ಯಾವ್ ಆಸ್ಕ್ಡ್ ದಿಸ್ ಕ್ವೆಶನ್. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವೆಶನ್ ನೋಡ್ತಾ ಬರೋಣ. 7 ಕ್ವೆಶನ್ಸ್ ಇರುತ್ತೆ, ಅದರಲ್ಲಿ 5 ಅಟೆಂಡ್ ಮಾಡಬೇಕು. 2 ಎಕ್ಸ್ಟ್ರಾ ಆಪ್ಷನ್ಸ್ ಇರ್ತದೆ. Next, name the parts of an angiosperm flower in which development of male and female gametophyte takes place. Male gametophyte ಆಗೋದು ಯಾವ್ದ್ರಲ್ಲಿ? ಆಂಥರ್ ಒಳಗಡೆ. ಆಂಥರ್ ಯಾವ ಪಾರ್ಟ್ ಆಗಿದೆ? ಸ್ಟೆಮನಿನ ಪಾರ್ಟ್. ಫಿಮೇಲ್ gametophyte ಆಗೋದು ಯಾವ್ದ್ರಲ್ಲಿ? ಓವ್ಯೂಲ್ ಒಳಗಡೆ. ಓಕೆನಾ? ಸೊ ಓವ್ಯೂಲ್ ಯಾವ್ದನ್ನ ಪಾರ್ಟ್? ಓವರಿ. ದಟ್ ಇಸ್ ಅ ಪಾರ್ಟ್ ಆಫ್ ದ ಕಾರ್ಪಲ್. Next, why is apple called a false fruit? Which part of the flower forms the fruit? ಇದಕ್ಕೆ ನಾನು ಸಣ್ಣ ಟ್ರಿಕ್ ಕೂಡ ಹೇಳಿದ್ದೀನಿ. ನಾನು ಯೂಶಲಿ ಶಾರ್ಟ್ಸ್ ಮತ್ತೆ ಯೂಟ್ಯೂಬ್ ಶಾರ್ಟ್ಸ್ ಮತ್ತೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಫಾಲ್ಸ್ ಫ್ರೂಟಿನ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳೋಕೆ ಟ್ರಿಕ್ ಹೇಳಿದ್ದೀನಿ. ಹಾಗೆ ಅದೇನು ಅಂತಲೂ ಕೂಡ ಮೀನಿಂಗ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿಡಿಯೋಸ್ ಅಲ್ಲಿ. ನೀವು ಆ ಥರ ಶಾರ್ಟ್ ಟ್ರಿಕ್ಸ್ ಮತ್ತೆ ಟಿಪ್ಸ್ ನೋಡ್ತಾ ಇದ್ರೆ ಯಾವತ್ತೂ ಮರೆಯೋದಿಲ್ಲ.
See, edible part of the apple is not ripened ovary and ovule. So edible part ಇದೆಯಲ್ಲ ಅದು actual true fruit ಅಲ್ಲ. True fruit ಆಗಿದ್ರೆ ಎದ್ರಿಂದ ಬರಬೇಕಿತ್ತು ovary ಮತ್ತೆ ovule ಇಂದ ಬರಬೇಕಿತ್ತು ಬಟ್ ಬಂದಿಲ್ಲ. ಸೊ ಹಾಗಾಗಿ ಇದು false fruit ಅಂತ ಕರಿತೀವಿ. ಹಂಗಂದ್ರೆ ಯಾವ ಫ್ಲವರಿನ ಪಾರ್ಟ್ ಎಡಿಬಲ್ ಪಾರ್ಟ್ ಇದೆ. ಸೊ ಯಾವುದು ಫಾಲ್ಸ್ ಫ್ರೂಟ್ ಅಲ್ಲಿ ಇನ್ವಾಲ್ವ್ ಆಗಿರೋದು ಅಂದ್ರೆ ದಟ್ ಈಸ್ ಥಲಾಮಸ್. ಥಲಾಮಸ್ ಇಸ್ ನಾಟ್ ಆಕ್ಚುಲಿ ದ part of the fruit. It is actually part of the flower which is usually not involved in fruit formation, but here it is involved in fruit formation. Usually thalamus ಬರೋದಿಲ್ಲ fruit formation ಆಗಬೇಕಾದ್ರೆ, ಬಟ್ ಇಲ್ಲಿ ಥಲಾಮಸ್ ಇನ್ವಾಲ್ವ್ ಆಗಿರೋದ್ರಿಂದ ಇದನ್ನ ಏನಂತ ಕರಿತೀವಿ, ಫಾಲ್ಸ್ ಫ್ರೂಟ್ ಅಂತ ಕರಿತೀವಿ. ಮೆನ್ಷನ್ 4 reasons ಫಾರ್ ಇನ್ಫರ್ಟಿಲಿಟಿ. ಇನ್ಫರ್ಟಿಲಿಟಿನ 4 reasons ಬರೆಯಕ್ಕೆ ಹೇಳಿದ್ದಾರೆ. ಸೊ ಇದೆ NCERT ಅಲ್ಲಿ ಏನ್ ಕೊಟ್ಟಿದ್ದಾರೆ, ಫಿಸಿಕಲ್, ಕಂಜನೈಟಲ್ ಡಿಸೀಸ್, ಮತ್ತೆ ಇಮ್ಯುನೊಲಾಜಿಕಲ್ ಮತ್ತೆ ಸೈಕಾಲಜಿಕಲ್ ಅಂತ ಕೊಟ್ಟಿದ್ದಾರೆ. ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು ನೀವು. ನೆಕ್ಸ್ಟ್ 24th, ರೈಟ್ ಎನಿ 4 abnormalities ಆಫ್ ಡೌನ್ ಸಿಂಡ್ರೋಮ್. ನೋಡಿ, ಸಿಂಡ್ರೋಮ್ಸ್ ನ ಮೇಲೆ ಕ್ವಶನ್ ಪಕ್ಕ ಬಂದೇ ಬರುತ್ತೆ ಅಂತಾನು ಕೂಡ ಹೇಳಿದೆ. ಐದರ್ ಕ್ಯಾರಿಯೋಟೈಪ್. ಸೊ ಯಾವ್ದು ಕ್ಯಾರಿಯೋಟೈಪ್, ಏನು 44XX XY ಅಂತ ಹೇಳಿ ಕ್ಯಾರಿಯೋಟೈಪ್ ಬರೀತಿರಲ್ಲ, ಐದರ್ ದಟ್ ಒನ್ ಆರ್ ಸಿಂಪ್ಟಮ್ಸ್. ಏನೇನ್ ಆಗ್ತದೆ ಸಿಂಪ್ಟಮ್ಸ್ ಅಂತ ಪಕ್ಕ ಒಂದು ಕ್ವಶನ್ ಬರುತ್ತೆ ಅಂತ ಹೇಳಿದೆ. ನೋಡಿ, ಸೊ ಸಿಂಪ್ಟಮ್ಸ್ ಬರಿಬೇಕಾದ್ರೆ ಹೆಡ್ ಟು ಟೋ ನೆನಪು ಮಾಡ್ಕೊಳ್ಳಿ, ಈಸಿಯಾಗಿ ಬರಿಬಹುದು. ಹೆಡ್ ಟೋಟಲ್ ಔಟ್ ಏನು ಫಿಸಿಕಲ್ ಬಾಡಿ ಯಾವ ತರ ಕಾಣಿಸ್ತಾ ಇದೆ, ದಟ್ ಈಸ್ ಶಾರ್ಟ್ ಸ್ಟ್ರಕ್ಚರ್. ಮತ್ತೆ ನೆಕ್ಸ್ಟ್ ಹೆಡ್ ಟು ಟೋ ಎಲ್ಲ ಕ್ಯಾರೆಕ್ಟರ್ಸ್ ನ ಬರಿತಾ ಬರಬೇಕು. ದಟ್ ಈಸ್ ಸ್ಮಾಲ್ ರೌಂಡ್ ಹೆಡ್, ಫರ್ರೋಡ್ ಟಂಗ್, ಪಾರ್ಷಿಯಲಿ ಓಪನ್ಡ್ ಮೌತ್. ಸೊ ಈ ತರ ನೀವು ಕ್ಯಾರೆಕ್ಟರ್ಸ್ ಒಂದೊಂದನ್ನೇ ಬರಿತಾ ಬರ್ತೀರಾ. ನೆಕ್ಸ್ಟ್, ನೇಮ್ ದ ಅಮೈನೋ ಆಸಿಡ್ ರೆಸ್ಪಾನ್ಸಿಬಲ್ ಫಾರ್ ದ ಪಾಸಿಟಿವ್ ಚಾರ್ಜ್ ಆಫ್ ಹಿಸ್ಟೋನ್ಸ್. ಹಿಸ್ಟೋನಿಗೆ ಪಾಸಿಟಿವ್ ಚಾರ್ಜ್ ಆಗಲಿಕ್ಕೆ ಯಾವ್ಯಾವ ಅಮೈನೋ ಆಸಿಡ್ ಇರ್ತದೆ, ಲೈಸಿನ್ ಮತ್ತೆ ಆರ್ಜಿನೈನ್. ನೆಕ್ಸ್ಟ್, ಡಿಸ್ಕ್ರೈಬ್ ಥಿಯರಿ ಆಫ್ ಪ್ಯಾನ್ಸ್ಪರ್ಮಿಯಾ ಆರ್ ಕಾಸ್ಮೋಜೋಯಿಕ್ ಥಿಯರಿ. ನೋಡಿ, ಪ್ಯಾನ್ಸ್ಪರ್ಮಿಯಾ ಥಿಯರಿ ಅಥವಾ ಕಾಸ್ಮೋಜೋಯಿಕ್ ಥಿಯರಿ ಅಂದ್ರೆ ಏನು, NCERT ಅಲ್ಲಿ ಏನ್ ಕೊಟ್ಟಿದ್ದಾರೆ, ದಟ್ ಈಸ್ ಯೂನಿಟ್ಸ್ ಆಫ್ ಲೈಫ್ ಕಾಲ್ಡ್ ಸ್ಪೋರ್ಸ್ ವರ್ ಟ್ರಾನ್ಸ್ಫೋರ್ಡ್ ಟು ಡಿಫರೆಂಟ್ ಪ್ಲಾನೆಟ್ಸ್ ಇನ್ಕ್ಲೂಡಿಂಗ್ ಅರ್ತ್. ಗೊತ್ತಿಲ್ಲ. ಸೊ ಸ್ಪೋರ್ಸ್ ಕಾನ್ಸೆಪ್ಟ್ ಇದನ್ನು ಇವಾಗ್ಲೂ ಕೂಡ ಗ್ರೀಕ್ ಯಾರು ಇವರೆಲ್ಲ ಎವಲ್ಯೂಷನರಿ ಬಯಾಲಜಿಸ್ಟ್ ಎಲ್ಲ ಇವಾಗ್ಲೂ ಕೂಡ ಅದನ್ನೇ ಬಿಲೀವ್ ಮಾಡ್ತಾರೆ. ನೆಕ್ಸ್ಟ್ 27th, ವಾಟ್ ಆರ್ ಎಕ್ಸಾನ್ಸ್ ಅಂಡ್ ಇಂಟ್ರಾನ್ಸ್. ಎಕ್ಸಾನ್ಸ್ ಅಂದ್ರೆ ಏನು, ಇಂಟ್ರಾನ್ಸ್ ಅಂದ್ರೆ ಏನು. ದಿಸ್ ಇಸ್ ಆಲ್ಸೋ I have said in the important fixed question video ಏನಂತ, ಇದು ಕಂಪಲ್ಸರಿ ಬಂದೇ ಬರುತ್ತೆ ಅಂತ. ಸೊ ಐದರ್ ಡಿಫ್ರೆನ್ಶಿಯೇಟ್ ಮಾಡಿ ಆದ್ರೂ ಕೇಳ್ತಾರೆ ಅಥವಾ ಈ ತರನಾದ್ರೂ ಕೇಳ್ತಾರೆ ಅಂತ. ಎಕ್ಸಾನ್ಸ್ ಹೆಂಗ್ ನೆನ್ಪಿಟ್ಕೊಂತೀರಾ, ಎಕ್ಸಾನ್ಸ್ E ಫಾರ್ ಎಕ್ಸ್ಪ್ರೆಸಿವ್. ಓಕೆನಾ, ಎಕ್ಸಾನ್ಸ್ ಅಂದ್ರೆ ಏನು, ಎಕ್ಸ್ಪ್ರೆಸಿವ್ ಅಂತ. ಸೊ ದಿಸ್ ಇಸ್ ನೋನ್ ಆಸ್ ಎಕ್ಸ್ಪ್ರೆಸ್ ಆಗ್ತಾ ಇದೆ ಅಂದ್ರೆ ದಟ್ ಈಸ್ ಕೋಡಿಂಗ್ ಸೀಕ್ವೆನ್ಸ್. ಇಂಟ್ರಾನ್ಸ್ ಆರ್ ಇಂಟರ್ವೇನಿಂಗ್, ಮಧ್ಯ ಬರುತ್ತೆ, ಇನ್ಆಕ್ಟಿವ್ ಅಂತಾನು ಕೂಡ ನೆನ್ಪಿಟ್ಕೋಬಹುದು, ದಟ್ ಈಸ್ ನಾನ್ ಕೋಡಿಂಗ್ ಸೀಕ್ವೆನ್ಸ್. ಸೊ ಇದನ್ನು ಕೂಡ ನಾನು ಶಾರ್ಟ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಜಸ್ಟ್ 30 ಸೆಕೆಂಡ್ ಶಾರ್ಟ್ಸ್ ಅಲ್ಲಿ ಡಿಫರೆನ್ಸ್ ಯಾವ ತರ ಬರಿಬೇಕು ಅಂತಾನು ಹೇಳಿದೀನಿ, ಮತ್ತೆ ಯಾವ ತರ ನೀವು ನೆನ್ಪಿಟ್ಕೋಬೇಕು. ಎಕ್ಸಾನ್ಸ್ ಅಂದ ತಕ್ಷಣ ನಾನ್ ಕೋಡಿಂಗ್ ಅಂತ ಕನ್ಫ್ಯೂಸ್ ಆಗಬಾರ್ದು. ಇ ಸ್ಟ್ಯಾಂಡ್ಸ್ ಫಾರ್ ಎಕ್ಸ್ಪ್ರೆಸಿವ್ ಅಂತ ಹೇಳಿ. ಸೊ ನಾನು ಶಾರ್ಟ್ಸ್ ಅಲ್ಲಿ ಯೂಶಲಿ ಹೇಳ್ತಾ ಇರ್ತೀನಿ, ನೀವು ಅದನ್ನ ನೋಡ್ಬೋದು. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್ ವಾಟ್ ಎವರ್ that is useful for your preparation both for board exam, NEET and also for KCET exams. ಮತ್ತೆ ಏನೇ ಅಪ್ಡೇಟ್ಸ್ ಬಂದ್ರೂ ಕೂಡ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಇದರಲ್ಲಿ ಚಾನಲ್ ಅಲ್ಲಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ನ ಕೂಡ ಪ್ರೆಸ್ ಮಾಡಿ. ಸೊ ಯಾವಾಗ ನಾನು ನ್ಯೂ ವಿಡಿಯೋಸ್ ಹಾಕ್ತಾ ಇರ್ತೀನಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. See, for part C questions ನೋಡೋಣ. Explain the mechanism of pollination in water plants like Vallisneria and seagrass. ನೋಡಿ, ವ್ಯಾಲಿಸ್ನರಿಯಾ ಮತ್ತೆ ಸೀಗ್ರಾಸ್. ವ್ಯಾಲಿಸ್ನರಿಯಾದಲ್ಲಿ ಏನಾಗುತ್ತೆ ಅಂದ್ರೆ ಸರ್ಫೇಸ್ ಅಲ್ಲಿ ಪಾಲಿನೇಷನ್ ಆಗುತ್ತೆ, ಸೀಗ್ರಾಸ್ ಅಲ್ಲಿ ಸಬ್ಮರ್ಜ್ಡ್ ಕಂಡೀಷನ್ ಅಲ್ಲಿ ಪಾಲಿನೇಷನ್ ಆಗುತ್ತೆ. ಅದನ್ನ ನೀವು ಸ್ವಲ್ಪ ಎಲಾಬರೇಟ್ ಮಾಡಿ ಎಕ್ಸ್ಪ್ಲನೇಷನ್ ಬರಿಬೇಕು. ನೆಕ್ಸ್ಟ್, ವಾಟ್ ಇಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್, ಹೌ ಇಟ್ ಇಸ್ ಅಚೀವ್ಡ್, ವಾಟ್ ಈಸ್ ಇಟ್ಸ್ ಸಿಗ್ನಿಫಿಕೆನ್ಸ್. ನೋಡಿ, ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಏನು ಅಂತ ಡೆಫಿನೇಷನ್ ಬರೀತೀರಾ. ಸೊ ವಾಟ್ ಇಟ್ ಈಸ್, ದ ಪ್ರೊಸೆಸ್ ಇನ್ ವಿಚ್ ದ ಓನ್ಲಿ ಡಿಸೈರ್ಡ್ ಪೋಲನ್ ಗ್ರೇನ್ಸ್ ಆರ್ ಯೂಸ್ಡ್ ಫಾರ್ ಪಾಲಿನೇಷನ್ ಅಂಡ್ ಫರ್ಟಿಲೈಸೇಷನ್. ಹೇಗೆ ಇದನ್ನ ಈ ಪ್ರೊಸೆಸ್ ನ ಕಂಡಕ್ಟ್ ಮಾಡೋದು ಅಂತಾನೆ, with the help of these two techniques, that is emasculation, bagging, rebagging ಅಂತಾನು ಕೂಡ ನೀವು ಅಲ್ಲಿ ಡೆಫಿನೇಷನ್ಸ್ ನ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್, ವಾಟ್ ಇಸ್ ಇಟ್ಸ್ ಸಿಗ್ನಿಫಿಕೆನ್ಸ್. ಏನು ಇದರ ಸಿಗ್ನಿಫಿಕೆನ್ಸ್ ಅಂದ್ರೆ, ನಮಗೆ ಸುಪೀರಿಯರ್ ಕ್ವಾಲಿಟಿ ಬೇಕು, ನಮಗೆ ಬೇಕಾಗಿರುವಂತಹ ಪ್ಲಾಂಟ್ಸ್ ಬೇಕು, ಅದರಲ್ಲಿ ಎಲ್ಲಾ ಕ್ವಾಲಿಟೀಸ್ ಇರಬೇಕು. ಸೊ ಹಂಗಾಗಿ ನಾವು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಮಾಡ್ತೀವಿ. ಸೊ ಅದು ಅದರ ಇಂಪಾರ್ಟೆನ್ಸ್ ಅಥವಾ ಸಿಗ್ನಿಫಿಕೆನ್ಸ್ ಅಂತ ನೀವು ಬರೀತೀರಾ. ನೆಕ್ಸ್ಟ್, list the major features of embryonic development in various months of pregnancy. ನೋಡಿ, ಇದನ್ನು ಕೂಡ ನಾನು ಫಿಕ್ಸ್ಡ್ ಕ್ವೆಶನ್ಸ್ ಅಲ್ಲಿ ಹೇಳಿದ್ದೆ. ಸೊ ಈ ಕ್ವೆಶನ್ ಕೇಳ್ತಾರೆ ಅಂತ. ಸೊ ಏನು ಅಂದ್ರೆ, ಪ್ರತಿ ಮಂತ್ ಅಲ್ಲಿ ಏನೇನ್ ಚೇಂಜ್ ಆಗುತ್ತೆ ಅಂತ ಹೇಳಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದಾರಲ್ಲ NCERT ಅಲ್ಲಿ, ಸೊ ಅದನ್ನ ನೀವು ಮೆನ್ಷನ್ ಮಾಡ್ತೀರಿ. ಲೆಸನ್ ಲಾಸ್ಟಿಗೆ
ಲಾಸ್ಟ್ ಪೇಜ್ ಅಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಸೊ ದಟ್ ಆಲ್ ಚೇಂಜಸ್ ಯು ನೀಡ್ ಟು ಮೆನ್ಷನ್. ಲೈಕ್ ಎಕ್ಸಾಂಪಲ್ ಯಾವುದು, 1 ಮಂತ್ ಆದ್ಮೇಲೆ ಹಾರ್ಟ್ ಫಾರ್ಮೇಶನ್ ಆಗುತ್ತೆ, ಎಂಬ್ರಿಯೋ ಇನ್ನ ಹಾರ್ಟ್ ಫಾರ್ಮೇಶನ್ ಆಗುತ್ತೆ, ಅದರಿಂದ ಹಾರ್ಟ್ ಬೀಟ್ ಕೇಳ್ಬೋದು. ಸೊ ಅದು ನೆಕ್ಸ್ಟ್ ಫಸ್ಟ್ ಟ್ರೈಮಿಸ್ಟರಿಗೆ ಏನಾಗುತ್ತೆ, ಸೆಕೆಂಡ್ ಟ್ರೈಮಿಸ್ಟರಿಗೆ ಏನಾಗುತ್ತೆ ಚೇಂಜಸ್ ಅಂತ ಹೇಳಿ ಎಲ್ಲ ಇನ್ಸರ್ಟ್ ಅಲ್ಲಿ ಕೊಟ್ಟಿದಾರಲ್ಲ ಅದನ್ನ ಮೆನ್ಷನ್ ಮಾಡ್ತೀರಾ. ಡಿಫ್ರೆನ್ಶಿಯೇಟ್ ಸ್ಪರ್ಮ್ಯಾಟೋಜೆನೆಸಿಸ್ ಮತ್ತೆ oogenesis, ಇದಕ್ಕೆ ಯಾವ ತರ ಬರಿಬೇಕು, ಈ ತರ ಡಿಫ್ರೆನ್ಶಿಯೇಟ್ ಅಂತ ಕೇಳಿದಾಗ ನೀವು ಒಂದ್ ಕಡೆ ಸ್ಪರ್ಮ್ಯಾಟೋಜೆನೆಸಿಸ್ ಮತ್ತೆ ಇನ್ನೊಂದ್ ಕಡೆ oogenesis ನ ಎಕ್ಸಾಕ್ಟ್ ಡಿಫರೆನ್ಸ್ ಪಾಯಿಂಟ್ಸ್ ಬರೀಬೇಕು. ಸಪೋಸ್ ಇಲ್ಲಿ ಏನ್ ಪ್ರೊಡ್ಯೂಸ್ ಆಗುತ್ತೆ ಗ್ಯಾಮೆಟ್ ಸ್ಪರ್ಮ್, ಇಲ್ಲಿ ಏನ್ ಪ್ರೊಡ್ಯೂಸ್ ಆಗುತ್ತೆ ಗ್ಯಾಮೆಟ್ ಎಗ್, ಆ ತರ ಬರೀಬೇಕು. ಇಲ್ಲಿ ಎಷ್ಟು ಟೋಟಲ್ ಆಗಿ 4 ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗುತ್ತೆ, ಇಲ್ಲಿ ಒಂದು ಎಗ್ ಪ್ರೊಡ್ಯೂಸ್ ಆಗುತ್ತೆ ಒಂದು ಡಿವಿಷನ್ ಇಂದ. ಸೊ ಆ ಟೈಪ್ ಎಕ್ಸಾಕ್ಟ್ ಡಿಫರೆನ್ಸ್ ಇರೋದು, ಅಪೋಸಿಟ್ ಪಾಯಿಂಟ್ಸ್ ಇರೋದು ನೀವು ಇಲ್ಲಿ ಬರೀತಾ ಬರ್ಬೇಕಾಗುತ್ತೆ. ಸೊ ಒಂದು 6 ಪಾಯಿಂಟ್ಸ್ ಬರೆದ್ರೆ ಇಲ್ಲಿ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ದಟ್ ಈಸ್ ಫಾರ್ 31st ಆನ್ಸರ್. Next, 32nd. What are contraceptives? Mention any 4 contraceptives of ideal contraceptives. Characteristics of ideal contraceptives. ಇದನ್ನು ಕೂಡ ನಾನು ಹೇಳಿದ್ದೆ ಫಿಕ್ಸ್ಡ್ ಕ್ವೆಶ್ಚನ್ ಅಂತ ನೋಡಿ. Contraceptives ಅಂತ ಅಂದ್ರೇನು, an artificial method or technique mainly used to prevent pregnancy as a consequence of sexual intercourse. So ideal contraceptives ನ characteristics ಏನೇನಿದೆ ಅದನ್ನ NCERT ಅಲ್ಲಿ ಕೊಟ್ಟಿದ್ದಾರೆ, ನೀವು ಅದನ್ನ ಬರೀತೀರಾ. ನೆಕ್ಸ್ಟ್, ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಸೆಟಪ್. ಇದಕ್ಕೆ ನೀವು 6 ಲೇಬ್ಲಿಂಗ್ ಹಾಕಬೇಕು ಕಂಪಲ್ಸರಿಯಾಗಿ, ಮಿನಿಮಮ್ 6 ಲೇಬ್ಲಿಂಗ್ಸ್ ಇರಬೇಕು. ಬಿಕಾಸ್ 1 ಲೇಬ್ಲಿಂಗ್ ಕ್ಯಾರೀಸ್ ಹಾಫ್ ಮಾರ್ಕ್ಸ್. ಸೊ 128 ಪೇಜ್ ನಂಬರ್ NCERT ಅಲ್ಲಿ ಇದೆ ಆ ಡಯಾಗ್ರಾಮ್. ಸೊ ಇದನ್ನು ಕೂಡ ಫಿಕ್ಸ್ಡ್ ಕ್ವೆಶನ್, ನಾನು ಹೇಳಿದ್ದೆ ಎವಲ್ಯೂಷನ್ ಇಂದ ಈ ಕ್ವೆಶನ್ ಕೇಳ್ತಾರೆ ಅಂತ. ನೆಕ್ಸ್ಟ್, ವೇರ್ ಡು ಯು ಫೈಂಡ್ ಕೋಡ್, ಕೋಡಾನ್ಸ್ ಅಂಡ್ ಆಂಟಿಕೋಡಾನ್ಸ್. ನೋಡಿ, ಕೋಡ್, ಕೋಡಾನ್ಸ್, ಆಂಟಿಕೋಡಾನ್ಸ್. ಕೋಡ್ ಎಲ್ಲಿರುತ್ತೆ? ಕೋಡ್ ಇಸ್ ನಥಿಂಗ್ ಬಟ್ ಆಲ್ ದೀಸ್ ಏನು ನ್ಯೂಕ್ಲಿಯೋಟೈಡ್ಸ್ ಇದೆಲ್ಲ ಅದು ಎಲ್ಲಿರುತ್ತೆ? DNA ಅಲ್ಲಿ ಇರ್ತದೆ, ಹೌದಾ? ಮತ್ತೆ ಕೋಡಾನ್, ಕೋಡಾನ್ ಅಂದ್ರೆ 3 ಕೋಡ್ ಸೇರಿ ಒಂದು ಸೆಟ್ ಆಗಿರ್ತಲ್ಲ, ಟ್ರಿಪ್ಲೆಟ್ಸ್, ಅದು AUG. Now this is one codon, right? So ಈ ತರ ಕೋಡಾನ್ಸ್ ಎಲ್ಲಿ ಇರುತ್ತೆ? That is on mRNA, right? ಆಂಟಿಕೋಡಾನ್ಸ್ ಎಲ್ಲಿರುತ್ತೆ? tRNA ತಗೊಂಡ್ ಬರ್ತದೆ ಅಲ್ವಾ, ವಿತ್ ಅಮೈನೋ ಆಸಿಡ್. ಆಂಟಿಕೋಡಾನ್ಸ್ AUG ಇದ್ರೆ ಇದ್ರ ಆಪೋಸಿಟ್ ತಗೊಂಡ್ ಬರುತ್ತೆ, ಅಮೈನೋ ಆಸಿಡ್ ಮಿಥಿಯೋನೈನ್ ಕ್ಯಾರಿ ಮಾಡ್ಕೊಂಡು ಬರುತ್ತೆ. ಸೊ ಆಂಟಿಕೋಡಾನ್ ಕಂಟೈನ್ಸ್ ವಾಟ್? ಸಾರಿ, tRNA ಕಂಟೈನ್ಸ್ ವಾಟ್? ಆಂಟಿಕೋಡಾನ್. ಸೊ ಕರೆಕ್ಟ್ ಆನ್ಸರ್ ಇದು 3 ಈಸಿಯಾಗಿ ನೀವು ಬರೀಬಹುದು. 34th ಕರೆಕ್ಟ್ ಆನ್ಸರ್ ಏನು? ಕೋಡ್, DNA, ಕೋಡಾನ್, mRNA, ಆಂಟಿಕೋಡಾನ್, tRNA. ಸೊ ಇಲ್ಲಿಗೆ 3 ಮಾರ್ಕ್ಸ್ ನ ಕ್ವೆಶನ್ಸ್ ಮುಗೀತು. 5 ಮಾರ್ಕ್ಸ್ ಕ್ವೆಶನ್ಸ್ ನೋಡೋಣ. What are outbreeding devices? Explain any 4 of them. Outbreeding devices ಇನ್ನ ಕ್ವೆಶನ್ ಕಂಪಲ್ಸರಿ ಬರುತ್ತೆ ಅಂತ ನಾನು ಹೇಳಿದೆ, ಇಂಪಾರ್ಟೆಂಟ್ ಕ್ವೆಶನ್ಸ್ ಹೇಳ್ಬೇಕಾದ್ರೆ. ಸೊ ದಿಸ್ ಇಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್. ಯು ಕ್ಯಾನ್ ಈಸಿಲಿ ಆನ್ಸರ್ ದಿಸ್. ಯಾವ್ದು 4 ಅಂತ ಹೇಳಿ ಕೂಡ ನೀವು ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್, ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಸೆಕ್ಷನಲ್ ವ್ಯೂ ಆಫ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇಲ್ಲಿ 10 ಲೇಬಲಿಂಗ್ಸ್ ಬರೀಬೇಕು. ಸೊ ದಿಸ್ ಇಸ್ ಆಲ್ಸೋ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಕ್ಸ್ಡ್ ಕ್ವೆಶನ್ ಈ ಲೆಸನ್ ಇಂದ. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಮ್ಯಾಮರಿಕಲ್ ಅಂಡ್ ಸೆಕ್ಷನಲ್ ವ್ಯೂ. ಸೊ ದೀಸ್ 3 ಆರ್ ಫಿಕ್ಸ್ಡ್ 5 ಮಾರ್ಕ್ಸ್ ಕ್ವೆಶನ್. ಯಾವ್ದಾದ್ರು ಒಂದು ಕಂಪಲ್ಸರಿ ಬರುತ್ತೆ ಅಂತಾನೂ ಕೂಡ ಹೇಳಿದ್ದೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ವಿತ್ ಆನ್ ಎಕ್ಸಾಂಪಲ್ ಫ್ರಮ್ ಪೀ ಪ್ಲಾಂಟ್. ನೋಡಿ, ನಾನು ಕ್ವೆಶನ್ಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೆ 2 ಜೀನ್ ಇನ್ಹೆರಿಟೆನ್ಸ್ ಅಂತನಾದ್ರೂ ಕೇಳ್ತಾರೆ, ಅಥವಾ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಲಾ ಅಂತ ಕೇಳಿಬಿಟ್ಟು ಕೂಡ ಹೇಳ್ತಾರೆ. ಸೊ ಇಲ್ಲಿ ನೀವು ಲಾನ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಡೈಹೈಬ್ರಿಡ್ ಕ್ರಾಸ್ ನ ಬರೀಬೇಕು. ಸೊ ಡೈಹೈಬ್ರಿಡ್ ಕ್ರಾಸ್, 2 ಜೀನ್ ಇನ್ಹೆರಿಟೆನ್ಸ್, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಎಲ್ಲ ಅಂದ್ರೂ ಸೇಮ್. ಯಾವುದು ಸೀಡ್ ಕಲರ್ ಇದೆ ಅಲ್ಲ, ಸೊ ಸೀಡ್ ಕಲರ್ ಮತ್ತೆ ಸೀಡ್ ಇನ ಶೇಪ್ ತಗೊಂಡ್ಬಿಟ್ಟು ಏನ್ ಎಕ್ಸ್ಪೆರಿಮೆಂಟ್ ಇದೆ ಅಲ್ಲ NCERT ಅಲ್ಲಿ, ಸೊ ಅದನ್ನ ನೀವು ಬರೀಬೇಕಾಗುತ್ತೆ. 1 ಜೀನ್ ಇನ್ಹೆರಿಟೆನ್ಸ್, ಲಾ ಆಫ್ ಡಾಮಿನೆನ್ಸ್, ಮೋನೋಹೈಬ್ರಿಡ್ ಕ್ರಾಸ್ ಅಂತ ಅಂದ್ರೆ ಹೈಟ್, ಟಾಲ್ ಮತ್ತೆ ಡ್ವಾರ್ಫಿನ್ ಎಕ್ಸ್ಪೆರಿಮೆಂಟ್ ನೀವು ಅದು ಫ್ಲೋ ಚಾರ್ಟ್ ನ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್, ಡಿಸ್ಕ್ರೈಬ್ ಎನಿ 5 salient features of genetic code. So this is also I have said important fixed question. Genetic code ನ ಕ್ಯಾರೆಕ್ಟರ್ಸ್ ಕೇಳ್ತಾರೆ ಅಂತ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಹಾರ್ಡಿ-ವೀನ್ಬರ್ಗ್ ಪ್ರಿನ್ಸಿಪಲ್. ನೋಡಿ, ಇದಿಷ್ಟು ಫ್ಯಾಕ್ಟರ್ಸ್ ಇದೆಲ್ಲ, ಇದೆಲ್ಲದ್ರ ಬಗ್ಗೆ ಒಂದೊಂದು ಪಾಯಿಂಟ್ ಬರೀತೀರಾ. ಜೀನ್ ಮೈಗ್ರೇಷನ್ ಅಂದ್ರೆ ಏನು, ಜೆನೆಟಿಕ್ ಡ್ರಿಫ್ಟ್ ಅಂದ್ರೆ ಏನು, ಮ್ಯೂಟೇಶನ್ ಅಂತ ಅಂದ್ರೆ ಏನಾಗುತ್ತೆ, ಜೆನೆಟಿಕ್ ರೀಕಾಂಬಿನೇಷನ್ ಅಂದ್ರೆ ಏನು, ನ್ಯಾಚುರಲ್ ಸೆಲೆಕ್ಷನ್ ಅಂದ್ರೆ ಏನು. ಸೊ ಇದೆಲ್ಲದ್ರಿಂದನೂ ಏನಾಗುತ್ತೆ, ಪ್ರಿನ್ಸಿಪಲ್ ಡಿಸ್ಟರ್ಬ್ ಆಗುತ್ತೆ. ದಟ್ ಈಸ್ ಇಟ್ ವಿಲ್ ಅಫೆಕ್ಟ್ ದ ಹಾರ್ಡಿ-ವೀನ್ಬರ್ಗ್ ಪ್ರಿನ್ಸಿಪಲ್ ಅಂತ ಹೇಳಿ ನೀವು ಮೆನ್ಷನ್ ಮಾಡ್ತೀರಾ. ಸೊ 5 ಇದೆ, 5 ಒಂದು ಪಾಯಿಂಟ್ ಬರೆದ್ರೆ ಇಲ್ಲಿ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ.
So with the schematic representation, explain. lac operon concept is very, very, very important, I said. Okay na? So ಹೇಳಿದ್ದೆ ನಾನು ಅದರಲ್ಲಿ. ಸೊ ಇದನ್ನು ಕೂಡ ಸ್ವಿಚ್ ಆನ್ ಸ್ವಿಚ್ ಆಫ್ ಕಂಡೀಷನ್ ಏನಿದೆ ಅಲ್ಲ ಡಯಾಗ್ರಾಮ್ ಅದನ್ನ ಬರೆದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ಇಂಡ್ಯೂಸರ್ ಏನು, ಸ್ಟ್ರಕ್ಚರಲ್ ಜೀನ್ಸ್ ಯಾವುದು, ಮತ್ತೆ ಪ್ರೊಮೋಟರ್ ಏನು, ಆಪರೇಟರ್ ಏನು, ಅದನ್ನೆಲ್ಲ ನೀವು ಇಲ್ಲಿ ಮೆನ್ಷನ್ ಮಾಡ್ತಾ ಬರ್ತೀರಾ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ ಮ್ಯಾನ್. ಸೊ ಮೇಲ್ ಹೆಟಿರೋಗ್ಯಾಮೆಟಿ ಬಗ್ಗೆ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀರಾ. XX XY ಟೈಪ್. ನೆಕ್ಸ್ಟ್ ನೋಡಿ, ಲಾಸ್ಟ್ 3 questions ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. 3 ಅಲ್ಲಿ ನೀವು ಯಾವ್ದಾದ್ರು ಒಂದು ಬರೀಬೇಕು. ಎಕ್ಸ್ಪ್ಲೇನ್ ದ ವರ್ಕ್ ಆಫ್ ಎವೆರಿ, ಮೆಕ್ಲಿಯಾರ್ಡ್ ಅಂಡ್ ಮೆಕಾರ್ಟಿ ಟು ಡಿಟರ್ಮೈನ್ ದ ಬಯೋಕೆಮಿಕಲ್ ನೇಚರ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಇನ್ ಗ್ರಿಫಿತ್ ಎಕ್ಸ್ಪೆರಿಮೆಂಟ್. ಸೊ ಯೂಶಲಿ ಇದು 5 ಮಾರ್ಕ್ಸಿಗೆ ಯೂಶಲಿ ಕೇಳೋದಿಲ್ಲ, ಬಟ್ ಇದರಲ್ಲಿ ಕೇಳಿದ್ದಾರೆ. ಸೊ ನೀವು ಯಾವ ತರ ಬರೀತೀರಾ ಅಂತ ಅಂದ್ರೆ ಫ್ಲೋ ಚಾರ್ಟ್ ಟೈಪ್ ಬರ್ಕೊಂತ ಹೋಗ್ತೀರಾ. ಫಸ್ಟಿಗೆ ಏನ್ ಮಾಡಿದ್ರು, ಲೈವ್ ಆರ್ ಸ್ಟ್ರೇನ್ ಜೊತೆ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಇಂದ ಒಂದ್ರಲ್ಲಿ ಪ್ರೋಟೀನ್ ತಗೊಂತಾರೆ, ಒಂದ್ರಲ್ಲಿ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಇಂದ RNA ತಗೊಂತಾರೆ, ಇನ್ನೊಂದ್ರಲ್ಲಿ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಇಂದ DNA ತಗೊಂತಾರೆ. ಓಕೆನಾ? ತಗೊಂಡ್ಬಿಟ್ಟು ಇದೆರಡು ಕಾಂಬಿನೇಷನ್ ಇರುವಂತದ್ದು ಮೈಸಿಗೆ ಇಂಜೆಕ್ಟ್ ಮಾಡ್ತಾರೆ. ಆವಾಗ ಇದ್ರಲ್ಲಿ ಏನ್ ಹಾಕ್ತಾರೆ, ಪ್ರೋಟಿಯೇಸ್ ಎನ್ಸೈಮ್ ಹಾಕ್ತಾರೆ. ಸೊ ಅದನ್ನ ನೀವು ಬರೀತೀರಾ. ಇದರಲ್ಲಿ ಪ್ರೋಟಿಯೇಸ್ ಎನ್ಸೈಮ್ ಹಾಕ್ತಾರೆ. ಅವಾಗ ಇದೇನಾಗುತ್ತೆ, ಇಟ್ ವಿಲ್ ಡೈ. ಕೊನೆಗೆ ಇಲ್ಲಿ RNAs ಹಾಕ್ತಾರೆ, ಇಲ್ಲಿ DNAs ಹಾಕ್ತಾರೆ. ಅವಾಗ ಇಟ್ ವಿಲ್ ಬಿ ಲೈವ್. ಸೊ ಏನಂತ ಹೇಳ್ಬೋದು, ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಇಂದ ಮತ್ತೆ ಆರ್ ಸ್ಟ್ರೇನಿಗೆ ಟ್ರಾನ್ಸ್ಫಾರ್ಮ್ ಆಗಿರೋದು ಯಾವ್ದು, ಆರ್ ಸ್ಟ್ರೇನ್ಸ್ ಟ್ರಾನ್ಸ್ಫಾರ್ಮ್ ಆಗಿರೋದು ಯಾವ್ದು ಅಂತಂದ್ರೆ ದಟ್ ಈಸ್ DNA. ಅವರಿಗೆ ಕನ್ಫ್ಯೂಷನ್ ಇತ್ತು ಯಾವ್ದು ಜೆನೆಟಿಕ್ ಮೆಟೀರಿಯಲ್ ಅಂತ. ಸೊ ಪ್ರೂವ್ ಮಾಡ್ಲಿಕ್ಕೆ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಬಟ್ ಅದು ಪ್ರೂವ್ ಆಗಿರ್ಲಿಲ್ಲ. ಕೊನೆಗೆ ಯಾರು ಪ್ರೂವ್ ಮಾಡ್ತಾರೆ, ಅವೆರಿ, ಮೆಕ್ಲಿಯಾರ್ಡ್, ಮೆಕಾರ್ಟಿ ಪ್ರೂವ್ ಮಾಡ್ತಾರೆ. ಏನಂತ, DNAs ಹಾಕ್ಬಿಟ್ಟು. ಸೊ ಏನಂತ ಗೊತ್ತಾಗುತ್ತೆ, DNAs ಇದು. ಸೊ DNAs ಹಾಕಿದಾಗ ಏನಂತ ಗೊತ್ತಾಗುತ್ತೆ, DNA ಇಸ್ ದ ಜೆನೆಟಿಕ್ ಮೆಟೀರಿಯಲ್ ಅಂತಂದೇಳಿ ಕೊನೆಗೆ ಕನ್ಕ್ಲೂಷನ್ ಸಿಗುತ್ತೆ. ಅದನ್ನ ನೀವು ಇಲ್ಲಿ ಬರೀತೀರಾ. ಓಕೆನಾ? ನೆಕ್ಸ್ಟ್, ABO ಬ್ಲಡ್ ಗ್ರೂಪ್ is a good example for multiple allelism. Yes, it is. It is controlled by the gene I, which has 3 alleles, IA, IB and I, with the given information. ನಾವು ಇಲ್ಲಿ questions ನ ಆನ್ಸರ್ ಮಾಡಬೇಕು ಅಂತ ಹೇಳಿದ್ದಾರೆ. ರೈಟ್ ದ ಪಾಸಿಬಲ್ ಫಿನೋಟೈಪ್ಸ್ ಅಂಡ್ ದೇರ್ ಜಿನೋಟೈಪ್ಸ್. ಸೊ ಇಲ್ಲಿ ಈಗ ಮೇಲೆ ಹೇಳಿರೋ ಇನ್ಫಾರ್ಮೇಶನ್ ಪ್ರಕಾರ ಜಿನೋಟೈಪ್ ಮತ್ತೆ ಫಿನೋಟೈಪ್ ಬರೀರಿ ಅಂತ ಹೇಳಿದ್ದಾರೆ. ಇದು ಸಿಂಪಲ್ ಅಲ್ವಾ? ಫಿನೋಟೈಪ್ ಅಂತ ಒಂದು ಇದು ಹಾಕ್ರಿ, ಏನು ಕಾಲಮ್ ಒಂದು ಹಾಕ್ರಿ. ನೆಕ್ಸ್ಟ್ ಇನ್ನೊಂದು ಏನಂತ ಹಾಕ್ತೀರಾ, ಹಿಂಗೆ ಹಾಕ್ತೀರಾ. ಒಂದು ಫಿನೋಟೈಪ್ ಅಂತ ಹಾಕ್ರಿ, ಇನ್ನೊಂದು ಇಲ್ಲಿ ಜಿನೋಟೈಪ್ ಅಂತ ಹಾಕಿ. ಸೊ ಫಿನೋಟೈಪ್ A ಅಂತ ಬರೆದ್ರೆ ಅದಕ್ಕೆ ಏನಾಗುತ್ತೆ, ಜಿನೋಟೈಪ್ ಇದನ್ನ ಬರೀತೀರಾ. IA ಮತ್ತೆ IAI ಇಲ್ಲಿ ಬರೀತೀರಾ ಅದನ್ನ. ನೆಕ್ಸ್ಟ್ ಫಿನೋಟೈಪ್ B ಅಂತ ಬರೆದ್ರೆ ಏನಂತ ಬರೀಬೇಕು, ಜಿನೋಟೈಪ್ ಎರಡು ಪಾಸಿಬಿಲಿಟಿ ಇದೆ, ಇದೆರಡು. ನೆಕ್ಸ್ಟ್ ಫಿನೋಟೈಪ್ AB ಬರೆದ್ರೆ ಸೊ ಟೋಟಲ್ 4 ಬರೀತೀರಲ್ವಾ ಫಿನೋಟೈಪ್. ಸೊ ಫಿನೋಟೈಪಿನ ಪಾಸಿಬಿಲಿಟಿ ಎಷ್ಟಿದೆ, 4, ಇನ್ನೊಂದು O, ಹೌದಾ? ಸೊ B ಅಂತಂದ್ರೆ 2 ಬರೀತೀರಾ, AB ಅಂತಂದ್ರೆ ಇಲ್ಲಿ 1 ಬರೀತೀರಾ, O ಅಂದ್ರೆ ಇಲ್ಲಿ 1 ಬರೀತೀರಾ. ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ನೋಡಿ, ಇದೆ. ಸೊ ದಿಸ್ ಇಸ್ 4 ಅಂಡ್ ದಿಸ್ ಇಸ್ 6. ಓಕೆನಾ? ಸೊ ಟೋಟಲ್ 10 ಈ ತರ ಬರ್ತದೆ, ನಿಮಗೆ ಇಲ್ಲಿ 4 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ವಿಚ್ ಬ್ಲಡ್ ಗ್ರೂಪ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಕೋಡಾಮಿನೆನ್ಸ್. ಕೋಡಾಮಿನೆನ್ಸ್ಗೆ ಯಾವ್ದು ಬ್ಲಡ್ ಗ್ರೂಪ್ ಎಕ್ಸಾಂಪಲ್? ಸೊ ದಿಸ್ ಇಸ್ ಆಲ್ಸೋ ವಿ ಹ್ಯಾವ್ ಡಿಸ್ಕಸ್ಡ್ while discussing important questions, right? So ಯಾವುದು AB blood group is example. So codominance ಗೆ AB blood group example ಅಂತ ಬರೀತೀರಾ, that is for 1 marks. So ಇದು ಸಿಂಪಲ್ ಆಗಿ ಈಸಿಯಾಗಿ ಬೇಗ ಬರೀಬಹುದು ನೀವು 5 marks question ಅಲ್ಲಿ ಈಸಿಯಾಗಿ. So this is easy question they have asked. 43rd ಇನ್ನ ಒಂದು question ಇದೆ ನೋಡೋಣ. Draw a schematic representation of a transcription unit and show the following in it. ನೋಡಿ, ಟ್ರಾನ್ಸ್ಕ್ರಿಪ್ಷನ್ ಯೂನಿಟಿನ ಯಾವುದೇ ಕ್ವೆಶನ್ ಬಂದ್ರೂ ಹೇಗೆ ಸಾಲ್ವ್ ಮಾಡಬೇಕು ಅಂತಂದೇಳಿ ನಾನು ಇಂಪಾರ್ಟೆಂಟ್ ಕ್ವೆಶನ್ ಪಾರ್ಟ್ 2 ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪಾರ್ಟ್ 1 ನಲ್ಲಿ ಅಪ್ ಟು ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ತನಕ ಇದೆ. ಪಾರ್ಟ್ 2 ಮಾಲಿಕ್ಯುಲರ್ ಬಯಾಲಜಿ ಇಂದ ಟೋಟಲ್ ಮೈಕ್ರೋಬ್ಸ್ ತನಕನೂ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಮತ್ತೆ ಯಾವ ತರ ಸಾಲ್ವ್ ಮಾಡಬೇಕು ಅಂತಾನು ಕೂಡ ಹೇಳಿದ್ದೀನಿ. ಅದನ್ನ ಒಂದ್ಸರಿ ನೋಡಿ. ಸೊ ಈಗ ಇಲ್ಲಿರುವಂತಹ ಆನ್ಸರ್ಸ್ ನೋಡೋಣ. ಡೈರೆಕ್ಷನ್ ಇನ್ ವಿಚ್
schematic representation of transcription unit. Transcription unit in a schematic representation ಬರಿತೀರಾ. ಬರೆದ್ಬಿಟ್ಟು ಏನು ತೋರಿಸಬೇಕು, ಡೈರೆಕ್ಷನ್ ಇನ್ ವಿಚ್ ದ ಟ್ರಾನ್ಸ್ಕ್ರಿಪ್ಷನ್ ಅಕರ್ಸ್. ಟ್ರಾನ್ಸ್ಕ್ರಿಪ್ಷನ್ ಯಾವ್ದ್ರಿಂದ ಆಗುತ್ತೆ, ಯಾವ ಡೈರೆಕ್ಷನ್ ಅಲ್ಲಿ ಆಗುತ್ತೆ, ಈ ಡೈರೆಕ್ಷನ್ ಅಲ್ಲಿ ಆಗುತ್ತೆ. ಸೊ ನೀವು ಇಲ್ಲಿ ಡೈರೆಕ್ಷನ್ ಈ ತರ ತೋರಿಸ್ತೀರಾ. ಸೊ ದಿಸ್ ಇಸ್ ಫಾರ್ 1. ಓಕೆನಾ, 1 ಇಲ್ಲಿ. ನೆಕ್ಸ್ಟ್ ಪೊಲಾರಿಟಿ ಆಫ್ ದ 2 ಸ್ಟ್ರಾಂಡ್ಸ್ ಇನ್ವಾಲ್ವ್. ಪೊಲಾರಿಟಿ ಏನು, ಒಂದು ಸ್ಟ್ರಾಂಡ್ ಟೆಂಪ್ಲೇಟ್ ಇರುತ್ತೆ, ಇನ್ನೊಂದು ಸ್ಟ್ರಾಂಡ್ ಕೋಡಿಂಗ್ ಸ್ಟ್ರಾಂಡ್ ಇದೆ. ಸೊ ಇಲ್ಲಿನ ಪೊಲಾರಿಟಿ ಏನು 3' to 5', ಇಲ್ಲಿನ ಪೊಲಾರಿಟಿ ಏನು 5' to 3'. mRNA ಆಗೋದು ಯಾವ್ದ್ರಿಂದ, ಟೆಂಪ್ಲೇಟ್ ಇಂದ. ಸೊ ದಟ್ ಈಸ್ 5' to 3'. ಸೊ ದಿಸ್ ಇಸ್ ದ ಡೈರೆಕ್ಷನ್. ನೆಕ್ಸ್ಟ್ ಥರ್ಡ್ ಏನು, ಟೆಂಪ್ಲೇಟ್ ಸ್ಟ್ರಾಂಡ್ ಯಾವುದು ಅಂತ ತೋರಿಸ್ಬೇಕು. ಸೊ ದಿಸ್ ಇಸ್ ದ ಟೆಂಪ್ಲೇಟ್ ಸ್ಟ್ರಾಂಡ್. ಸೊ ದಿಸ್ ಇಸ್, ಸೊ ದಿಸ್ ಪೊಲಾರಿಟಿ ಈಸ್ ಯಾವುದಕ್ಕೆ, ಸೆಕೆಂಡ್ ಆನ್ಸರ್ ಆಯ್ತು. ಸೊ ದಿಸ್ ಇಸ್ ಟೆಂಪ್ಲೇಟ್ ಸ್ಟ್ರಾಂಡ್ ಅಂತ ತೋರಿಸ್ತೀರಾ, ಇದು ಯಾವ್ದಾಗುತ್ತೆ, ಥರ್ಡ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಟರ್ಮಿನೇಟರ್ ತೋರಿಸ್ತೀರಾ. ಸೊ ದಿಸ್ ಇಸ್ ದ ಟರ್ಮಿನೇಟರ್. ಸೊ ದಿಸ್ ಇಸ್ 4. ಸೊ ಈಗ 4 ಈ ತರ ನೀವು ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ರೆ, ಈ ಡಯಾಗ್ರಾಮ್ ನೀವು ಈ ತರ ಬರೆದ್ಬಿಟ್ರೆ ಆರಾಮಾಗಿ 4 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಮೆನ್ಷನ್ ದ ಫಂಕ್ಷನ್ ಆಫ್ ಪ್ರೊಮೋಟರ್ ಇನ್ ಟ್ರಾನ್ಸ್ಕ್ರಿಪ್ಷನ್. ಪ್ರೊಮೋಟರಿನ ಕೆಲಸ ಏನು, ಸ್ಟಾರ್ಟ್ ಟು ಇನಿಷಿಯೇಟ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್. ಏನು, ಬೈಂಡಿಂಗ್ ಆಫ್ RNA ಪಾಲಿಮರೇಸ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ಇಲ್ಲಿ ಕುತ್ಕೊಂಡು ಇಲ್ಲಿಂದನೇ ಟ್ರಾನ್ಸ್ಕ್ರಿಪ್ಷನ್ ನ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಲಿ ಅಂತ ಹೇಳಿ ಪ್ರೊಮೋಟರ್ ರೀಜನ್ ಇರುತ್ತೆ. ಸೊ ದಿಸ್ ಇಸ್ ದ ರೀಜನ್. ಈ ರೀಜನ್ ಅಲ್ಲಿ ಯಾವ ತರ ಕೋಡ್ಸ್ ಅರೇಂಜ್ ಆಗಿರುತ್ತೆ ಅಂತ ಅಂದ್ರೆ, ಸೊ ದಟ್ ಈಸ್ ಹೆಲ್ಪಿಂಗ್ ಫಾರ್ RNA ಪಾಲಿಮರೇಸ್ ಟು ರೆಕಗ್ನೈಸ್ ಫ್ರಮ್ ವೇರ್ ಇಟ್ ಹ್ಯಾಸ್ ಟು ಸ್ಟಾರ್ಟ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿ ತೋರಿಸಿ ಕೊಡುವಂತಹ ಪ್ಲೇಸ್ ಇದು, ಇನಿಸಿಯೇಷನ್ ಆಗುವಂತಹ ಪ್ಲೇಸ್. ದಟ್ ಈಸ್ ಅಬೌಟ್ ಪ್ರೊಮೋಟರ್. So here we have discussed Mangaluru midterm exam October 2024 paper in detail, key answers, right? So ಇದೇ ತರ ಮತ್ತೆನೂ ಕೂಡ ನಾನು ವಿಡಿಯೋಸ್ ಹಾಕ್ತಾ ಇರ್ತೀನಿ, ಅಪ್ಲೋಡ್ ಮಾಡ್ತಾ ಇರ್ತೀನಿ. So do subscribe this channel and press the bell icon and share this video to your friends so that they will also prepare well for their exam. So meet you in the next video. Bye bye.